ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ಗುಡ್ ಮಾರ್ನಿಂಗ್ ಸರ್. ಗ್ರೀನ್ ಮಾರ್ನಿಂಗ್ ಸರ್, ತಮ್ಮ ಪರಿಚಯ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಉಮೇಶ್ ಅಂತ ಹೇಳಿ, ನಮ್ದು ಕರ್ನಾಟಕ ರಾಜ್ಯ ಶಿವಮೊಗ್ಗ ಡಿಸ್ಟಿಕ್ಕು ಸರ್ಬಾ ತಾಲೂಕು ಇಂಡಿಹಳ್ಳಿ ಅಂತ ಗ್ರಾಮ. ಕಳೆದ 2007ನೇ ಇಸ್ವಿಯಿಂದ ನಾವು ಈ ಭಾರತ ದೇಶದಲ್ಲಿ ಗ್ರೀನ್ ಪ್ಲಾನೆಟ್ ಸಂಸ್ಥೆಯ ಮಿಷನ್ ಬಂದಿದೆ. ಅದರಲ್ಲಿ ಈ ಅವಕಾಶನ ಇಟ್ಕೊಂಡು ರೈತರಿಗೆ ಗ್ರೀನ್ ಪ್ಲಾನೆಟ್ ಮುಖಾಂತರ ಕಡಿಮೆ ಖರ್ಚಲ್ಲಿ ಲಾಭದಾಯಕ ಕೃಷಿ ಭೂಮಿ ಉಳಿಸ್ಕೊಂಡು ಮುನ್ನಡೆಯುವಂಥ ಕಾರ್ಯಕ್ರಮನ ಈ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಮಾಡ್ತಾ ಇದೆ. ಗ್ರೀನ್ ಪ್ಲಾನೆಟ್ ಸಂಸ್ಥೆ ಬಂದು 2001ನಿಂದ ಈ ಭಾರತ ದೇಶದಲ್ಲಿ ಒಂದು ಭವಿಷ್ಯದ ಭಾರತನ ಒಂದು ಅದ್ಭುತ ಅವಕಾಶಗಳೊಂದಿಗೆ ಮುನ್ನಡೆಸಬೇಕಂತ ಹೇಳಿ ಸಂಸ್ಥೆ ಉದ್ದೇಶದಿಂದ ಬಂದಿದೆ. ಕಮಲ್ಜಿತ್ ಸರ್ ಮತ್ತು ಸೈನಿ ಸರ್ಗೆ ನಾವು ತುಂಬ ಹೃದಯದ ರೈತರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗ ನಾವು ಯಾವ ಕಡೆ ದಿಕ್ಕಲ್ಲಿ ಸಾಗ್ತಾ ಇದ್ದೀವಿ, ಕೃಷಿ ವಿಚಾರ ಏನಿದೆ, ಇವು ಭಾಳ ಮುಖ್ಯವಾಗಿ ಎಲ್ಲರೂ ತಿಳ್ಕೋಬೇಕು. ಕೃಷಿ ಒಂದು ಸಾಂಪ್ರದಾಯಿಕ ಕೃಷಿಯಾಗಿ ನಾವು ಈ ಭಾರತ ದೇಶದಲ್ಲಿ ಮಾಡ್ತಾ ಇದ್ವಿ. ಗ್ರೀನ್ ಪ್ಲಾನೆಟ್ ಸಂಸ್ಥೆ ಬಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲ, ವೈಜ್ಞಾನಿಕ ಪದ್ಧತಿಯಲ್ಲಿ ಇತರೆ ಯಾವುದೇ ಕಾರ್ಖಾನೆಗಳು ಉದ್ಯಮಗಳು ಏನೆಲ್ಲ ನಡೆಸ್ತಾ ಇದ್ದಾರೆ ಅದೇ ರೀತಿಯಲ್ಲೂ ಈ ಕೃಷಿಯಲ್ಲಿ ನಾವು ಒಂದು ವ್ಯಾವಹಾರಿಕವಾಗಿ ಬೆಳೆಯೋಕ್ಕೆ ಅವಕಾಶ ಇದೆ ಅಂತ ಹೇಳಿ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಟೆಕ್ನಾಲಜಿ ಆಧಾರಿತ ಕೃಷಿನ ಈಗ ತಂದು ಅದರಲ್ಲಿ ನಾವೆಲ್ಲ ಸಂಘಟನೆ ಆಗ್ತಾ ಇದೀವಿ. ಇದರಲ್ಲಿ ಸಮರೋಪಾದಿಯಲ್ಲಿ ರೈತರು ಜೈವಿಕ ತಂತ್ರಜ್ಞಾನಕ್ಕೆ ಬರ್ತಾ ಇದ್ದಾರೆ. ಅದೆಲ್ಲ ನಮಗೆ ಈ ಭವಿಷ್ಯದ ಭಾರತಕ್ಕೆ ಮತ್ತೆ ನಮ್ಮ ರೈತಾಪಿ ಜನರಿಗೆ ಈ ಭಾರತ ದೇಶಕ್ಕೆ ಹೆಮ್ಮೆ ವಿಚಾರ ಆಗಿದೆ. ಸರ್, ಸಮಾಜದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈ PUC ಡಿಗ್ರಿ, ಡಬಲ್ ಡಿಗ್ರಿಗಳು ಮಾಡ್ಕೊಂಡಿರ್ತಕ್ಕಂಥವ್ರು ಕೆಲಸಕ್ಕಾಗಿ ಭಾಳ ಪರದಾಡ್ತಾ ಇದ್ದಾರೆ. ಕೆಲಸ ಇದ್ರೂ ಅವರ ಆದಾಯ ಒಂದು 10ರಿಂದ 20 ಸಾವಿರಕ್ಕೆ ಸೀಮಿತ ಆಗಿದೆ. ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಹೌದೌದು, ಖಂಡಿತ. ನಾವೀಗ ನಿರುದ್ಯೋಗ ಸಮಸ್ಯೆ ಈಗೇನು ವಿಷಯ ಬಂದಿದೆ, ಮೊದಲೆಲ್ಲ ಡಿಗ್ರಿ PUC ಇದನ್ನೆಲ್ಲ ಮಾಡಿಕೊಂಡು ಬರೀ ಉದ್ಯೋಗ ಗೌರ್ಮೆಂಟ್ನಾಗ ಕೊಡಲಿ ಅಂತ ಹೇಳಿ ನಾವು ಎಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹೋಗಿ ಅಲ್ದಾಡಿ ಅದೆಲ್ಲ ಆಗಲ್ಲ ಅಂತ ಹೇಳಿ ಮನೆ ಸೇರಿದ ಸಮಯದಲ್ಲಿ ಸಿಕ್ಕಿರೋದು. ಎಜುಕೇಶನ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿನ ವಿಚಾರ ಅಲ್ಲ. ಅದರಿಂದ ಭವಿಷ್ಯನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶಗಳು ಬೇಕಾದಷ್ಟಿದೆ. ಅದರಲ್ಲಿ ಗ್ರೀನ್ ಪ್ಲಾನೆಟ್ ಈ ಭವಿಷ್ಯದ ಈ ಯುವಕರು ಏನಿದ್ದಾರೆ, ರೈತರು ಏನಿದ್ದಾರೆ, ವಿಚಾರವಂತರು ಏನಿದ್ದಾರೆ, ಅವರಿಗೆಲ್ಲರಿಗೂ ಒಂದು ಮುಕ್ತವಾದ ಅವಕಾಶನ ಈ ಭಾರತ ದೇಶದಲ್ಲಿ ಕಳೆದ 2001ನೇ ಇಸ್ವಿಯಿಂದ ಈ ಗ್ರೀನ್ ಪ್ಲಾನೆಟ್ ಮಿಷನ್ ತಂದಿದೆ. ಹಾಗಾಗಿ ರೈತಾಪಿ ವರ್ಗದವರು ಅಥವಾ ಈಗೇನು ಎಲ್ಲರೂ ಇದರಲ್ಲಿ ಭಾಗಿಯಾಗಲಿಕ್ಕೆ ನಾವೆಲ್ಲ ತುಂಬ ಜನ ಎಕ್ಸಾಂಪಲ್ ಇದ್ವಿ. ಇದರಲ್ಲಿ ನಿರುದ್ಯೋಗ ಸಮಸ್ಯೆನ ಹೋಗಲಾಡಿಸಿ ಅವರು ಬದುಕು ದೊಡ್ಡ ಮಟ್ಟದಲ್ಲಿ ರೈತರಿಗೆ ಕೃಷಿನ ಮಾಡಿಸಿ ಲಾಭ ಮಾಡಿಸಿಕೊಟ್ಟು ಒಂದು ಬದುಕಲ್ಲಿ ನಿರುದ್ಯೋಗ ಸಮಸ್ಯೆನ ಅವ್ರ ಮನೆಯಲ್ಲೇ ಅವ್ರ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದಿರಿಗೆ ನೆರವಾಗಿ ಒಂದು ಬದುಕನ್ನು ಭವಿಷ್ಯವನ್ನು ತುಂಬ ಉಜ್ವಲವಾಗಿ ನಿರ್ಮಿಸ್ಕೊಳ್ಳಲಿಕ್ಕೆ ತುಂಬ ಅದ್ಭುತವಾದ ಅವಕಾಶ ಇದೆ ಗ್ರೀನ್ ಪ್ಲಾನೆಟ್. ಸರ್, ನಾವೆಲ್ಲ ಈಗ ನೋಡ್ತಾ ಇದ್ದೀವಿ, ಈಗಿನ 2010-20 ದಶಕದಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ಕಾಡ್ತಾ ಇದೆ. ಈ ಒಂದು ನಿರುದ್ಯೋಗ ಸಮಸ್ಯೆಗೆ ಗ್ರೀನ್ ಪ್ಲಾನೆಟಲ್ಲಿ ಏನಾದರೂ ಪರಿಹಾರ ಇದೆಯಾ? 2010-20 ಅಲ್ಲ, ಇದು ತುಂಬ ವರ್ಷದಿಂದ ಪ್ರೆಸೆಂಟ್ ಸ್ಟಾರ್ಟ್ ಆಗಿತ್ತು. ಇದೊಂದು ಎಲ್ಲ ಎಫೆಕ್ಟ್ ಆಗಿ ಬಂದಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ನಂಬಿಕೆ ಇದೆ. ಆಲ್ರೆಡಿ ನಾವು ಉದ್ಯೋಗದಲ್ಲಿ ತುಂಬ ಕೆಳಗಡೆ ಮಟ್ಟದಲ್ಲಿ ನಾವು ಒಬ್ಬೊಬ್ಬರೇ ಬದುಕಲಿಕ್ಕೆ ಸರ್ವೈವ್ ಆಗದೇ ಇರೋಂಥ ರೀತಿಯಲ್ಲಿ ನಾವು ಬೇರೆ ಜನಗಳೆಲ್ಲ ಆದಾಯ ಮಾಡ್ತಾ ಇದ್ರು. ಈಗ ಸಮಸ್ಯೆ ತುಂಬ ಉದ್ಭವ ಆಗಿದೆ. ಈಗ ಅನಿವಾರ್ಯವಾಗಿ ಈ ಸಿಟಿಗಳು ಅವನ್ನೆಲ್ಲ ಬಿಟ್ಟು ರೈತರ ಮಕ್ಕಳು ಏನು ವಲಸೆ ಹೋಗಿದ್ರು ಸಿಟಿಗಳಿಗೆ, ಅವರೆಲ್ಲ ವಾಪಸ್ ಬಂದಿದ್ದಾರೆ. ಅಂಥವ್ರಿಗೆ ಇದೊಂದು ಗ್ರೀನ್ ಪ್ಲಾನೆಟ್ ಸದುಪಯೋಗ ಮಾಡಿಕೊಂಡ್ರೆ ಒಂದು ಅದ್ಭುತವಾದ ಅವಕಾಶದಲ್ಲಿ ಅವ್ರು ಬೆಳಿಬೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಆರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ವಿಚಾರ ಬಂದರೆ, ನಾವೀಗ ಡಿಗ್ರಿ ಮಾಡಿಕೊಂಡು
2750 ಮಟ್ಟ ಒಂದು 3 ವರ್ಷದಲ್ಲಿ ಪ್ರಮೋಷನ್ ಹೋಗಿದೆ ಕೆಲಸದಲ್ಲಿ. ಅದಕ್ಕೂ ಈ ನೆಟ್ವರ್ಕ್ ಮಾರ್ಕೆಟ್ಗೂ ಹೋಲಿಸಿದ್ರೆ ನಮ್ಗೇನೂ ಆಗಲ್ಲ, ನಮ್ಮ ಹತ್ರ ಏನು ಬಂಡವಾಳ ಇಲ್ಲ, ನಾನೇನು ಓದಿಲ್ಲ, ನಾನು ರೈತ, ನನಗೆ ಸಮಾಜದಲ್ಲಿ ಶೋಷಣೆ ಆಗ್ತಾ ಇದೆ, ನಾನು ಹತದೃಷ್ಟ, ನನ್ನ ಹಣೆಬರ ಸರಿ ಇಲ್ಲ, ವಿಧಿ ನನ್ನ ಹಣೆಬರನೇ ಸರಿ ಬರೆದಿಲ್ಲ, ಇವೆಲ್ಲ ವಿಚಾರಗಳು ಏನಿದೆ ಇದನ್ನ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯತೆಗಳಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಬಂದಿದೆ, ಇವೆಲ್ಲ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗೆ ಚಾಲೆಂಜ್ ತಕ್ಕೊಂಡು ಕೆಲಸ ಮಾಡಿದ್ದೆ ಆದರೆ, ಒಂದು ಸಿಸ್ಟಮನ್ನು ಅರ್ಥ ಮಾಡ್ಕೊಂಡು ಈ ನೆಟ್ವರ್ಕ್ ಮಾರ್ಕೆಟಲ್ಲಿ ಬಂದಿದ್ದೆ ಆದರೆ ಯಾರು ಎಲ್ಲಿಗೆ ಬೇಕಾದರೂ ಬೆಳಿಬೋದು. ಅದರಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದನ್ನೆಲ್ಲ ಆಲ್ರೆಡಿ ಗ್ರೀನ್ ಪ್ಲಾನೆಟ್ ಸಂಸ್ಥೆನೂ ಸಾಕಷ್ಟು ಪ್ರೂವ್ ಮಾಡಿದೆ. ಎಲ್ಲ ಡೈರೆಕ್ಟ್ ಮಾರ್ಕೆಟ್ಗಿಂತಲೂ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಒಂದು ಅದ್ಭುತವಾದ ಕೆಳ ಹಂತದಲ್ಲಿರೋ ರೈತರನ್ನ ಕೈ ಹಿಡಿದು ಎತ್ಕೊಂಡು ಅವರಿಗೊಂದು ಭವಿಷ್ಯದ ಭಾರತದಲ್ಲಿ ಸದೃಢವಾಗಿ ನಿಲ್ಲಿಸ್ತಾ ಇದೆ. ರೈತನ ನಿಲ್ಲಿಸ್ತಾ ಇದೆ, ರೈತನ ಮಕ್ಕಳನ್ನ ನಿಲ್ಲಿಸ್ತಾ ಇದೆ, ಎಬ್ಬಿಸ್ತಾ ಇದೆ. ಈ ಒಂದು ಗ್ರೀನ್ ಪ್ಲಾನೆಟ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬ ವಿಚಾರ ನಿಮಗೆ ಹೇಗೆ ಬಂತು ಸರ್? ಏನಿಲ್ಲ, ನಾನು ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದೆ, ಇನ್ಶೂರೆನ್ಸ್ ಏಜೆಂಟ್ ನಮ್ಮ ಫ್ರೆಂಡು, ಅವ್ರ ಜೊತೆ ಹೋಗಿದ್ದೆ. ಗ್ರೀನ್ ಪ್ಲಾನೆಟ್ ಸಂಸ್ಥೆಯಲ್ಲಿ ಒಂದು 2007ನೇ ಇಸ್ವಿಯಲ್ಲಿ ಇಲ್ಲಿ ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವ್ರಿಗೆ ಹೆಸರು ಹೇಳ್ಕೊಳ್ಳೋಕು ಬಸವರಾಜ್ ಅಂತ ಹೇಳಿ ಇನ್ಶೂರೆನ್ಸ್ ಏಜೆಂಟ್ರು, ಅವ್ರು ನಮ್ಮ ಜೊತೆಗಿಲ್ಲ, ನಮಗೆ ವಿಷಾದ ಇದೆ. ಬಟ್ ಅವ್ರು ಆ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ 200 ml ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ರು ಅಂದ್ರೆ, ಭವಿಷ್ಯದಲ್ಲಿ ವಿಷ ಇಲ್ದಲೇ ಕೃಷಿ ಮಾಡ್ಬೋದು, ಸಾವಯವದಲ್ಲೂ ರೈತರಿಗೆ ಮುಂದಿನ ದಿವಸಗಳಲ್ಲಿ ಅವ್ರ ಹತ್ರ ಅರಣ್ಯ ಇಲ್ಲ, ಜಾನುವಾರುಗಳಿಲ್ಲ, ಹಾಗಾಗಿ ಇದರಲ್ಲೊಂದು ಭವಿಷ್ಯದ ಭಾರತದಲ್ಲಿ ರೈತರು ಒಳ್ಳೆ ಬೆಳೆ ಬೆಳಿಬೋದು ಅಂತ ಹೇಳ್ತಾ ಇದ್ರು. ನಮ್ಮ ಫ್ರೆಂಡಿಗೆ ಅದು ಕಾಣಲಿಲ್ಲ, ರಿಜೆಕ್ಟ್ ಮಾಡಿದ್ರು. ಆ 200 ml ಅನ್ನ ನಾನು ಎತ್ಕೊಂಡು ಬಂದೆ, ಅದನ್ನ ಪ್ರಾಕ್ಟಿಕಲ್ ಮಾಡಿದೆ. ನನಗೂ ತುಂಬಾ ಕಷ್ಟ ಇತ್ತು, ಯಾರು ಸಪೋರ್ಟ್ ಇರಲಿಲ್ಲ, ಯಾರು ಸೀನಿಯರ್ ಸಪೋರ್ಟ್ ಇರಲಿಲ್ಲ. ಇಂಥ ಹಂತದಲ್ಲಿ ನಾನು ಅದ್ಭುತವಾಗಿ ನನಗೇನು ಅನ್ಸುತ್ತೋ ಆ ಟೈಪಲ್ಲಿ, ಈ ನಾವೇನು ಕಟಿಂಗ್ ಶಾಪಲ್ಲಿ ಅಥವಾ ಎತ್ತಿಗೆ ಉಗ್ನ ಹೊಡಿಯಕ್ಕೆ ನಮ್ಮ ಮನೇಲಿ ಏನು ಟ್ರಿಗರ್ ಪಂಪ್ ಇತ್ತು ಅಲ್ಲಿಂದ ಆರಂಭ ಮಾಡಿದ್ದು. ಇವತ್ತು ಆ 200 ml ಇಂದ ಹಿಡಿದು ಸುಮಾರು ಒಂದು ಮಂತ್ಲಿ 2 ಕೋಟಿ, 3 ಕೋಟಿ, 5 ಕೋಟಿ, 11 ಕೋಟಿ, 13 ಕೋಟಿವರೆಗೂ ಒಂದೊಂದು ತಿಂಗಳಲ್ಲಿ ರೈತರು ವಿಷ ಹಾಕೋದನ್ನ ಗ್ರೀನ್ ಪ್ಲಾನೆಟ್ ಮಿಷನ್ ಮೂಲಕ ಬಂದ್ ಮಾಡಿದ್ದೀವಿ. ಸರ್, 2007ರಿಂದ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಈ ಒಂದು ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ. ಈ ಒಂದು ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ಕೃಷಿಯಲ್ಲಿ ಕಂಡಂಥ ಬದಲಾವಣೆಗಳೇನು, ಅದರ ಜೊತೆಗೆ ರೈತರಲ್ಲಿ ಆದಂಥ ಅನುಭವಗಳೇನು? ರೈತರೀಗ ಸಾಕಷ್ಟು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು ಮೊದಲು. ಆ ನಂತರ ಅದು NPK ಥ್ರೋ ಬಂತು, NPK ಥ್ರೋ ಮಾಡ್ತಾ ಬಂದ್ರು, ವಿಷ ಹೊಡೆದ್ರು, ಕಳೆನಾಶಕ ಹೊಡೆದ್ರು, ಆ ಟೈಪಲ್ಲೇ ಸುಮ್ಮನೆ ಒಟ್ಟಾರಿಸಿ ಇವತ್ತಿಗೂ ಕೃಷಿ ಮಾಡ್ತಾ ಇದ್ದಾರೆ. ಈಗ ನೀವು ಇವತ್ತೇನಿದೆ 4ನೇ ತಾರೀಕಿದೆ ಅಕ್ಟೋಬರ್ ತಿಂಗಳು 2020, ನಾವು ಕೂತಿದ್ದೀವಿ. ಗ್ರೀನ್ ಪ್ಲಾನೆಟ್ ಸಂಸ್ಥೆಯವರು ಜೈವಿಕ ತಂತ್ರಜ್ಞಾನನ 2001ರಿಂದ ತಂದಿದ್ದಾರೆ. ಭಾರತ ಸರ್ಕಾರದವರು ಸೆಂಟ್ರಲ್ ಮಿನಿಸ್ಟ್ರಿ ಏನಿದ್ದಾರೆ, ನಮ್ದು ಗೊಬ್ಬರ ಖಾತೆಯಲ್ಲಿ ಏನಿದ್ದಾರೆ, ಅವ್ರು ಹೇಳಿದ್ದಾರೆ 2023ಕ್ಕೆ ನಾವು ಜೈವಿಕ ತಂತ್ರಜ್ಞಾನದಲ್ಲಿ ಕೃಷಿನ ಮನೆ ಮನೆಗೂ ರೀಚ್ ಮಾಡ್ತೀವಿ ಅಂತ. ಜೈವಿಕ ತಂತ್ರಜ್ಞಾನದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ನೀವು ತೆಗೆದು ನೋಡಿದ್ರೆ ಗ್ರೀನ್ ಪ್ಲಾನೆಟ್ ನಂಬರ್ 1 ಪ್ಲೇಸ್ ಅಲ್ಲಿದೆ, ಟೆಕ್ನಾಲಜಿ ಆಧಾರಿತದಲ್ಲಿದೆ. ಕಳೆದ 20 ವರ್ಷದಲ್ಲಿ ನಾವು ಲಕ್ಷಾಂತರ ಜನರ ರೈತರಿಗೆ ಭೂಮಿ ಉಳಿಸಿ ಸಕ್ಸಸ್ ಆಗಿದ್ದೀವಿ. ಯೂಟ್ಯೂಬು ಅಥವಾ ಸೆಮಿನಾರ್ಗಳು ದೊಡ್ಡದಾಗಿದೆ. 5,000ದಿಂದ 7,000ವರೆಗೂ ನಾವು ಕರ್ನಾಟಕದಲ್ಲಿ ಸೆಮಿನಾರ್ಗಳನ್ನ ಮಾಡಿದ್ದೀವಿ ರೈತರ ಜೊತೆ. ನಮ್ಮ ಮನೆ ಸಂಭ್ರಮ ಅಂತ ಹೇಳಿ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಪ್ರೆಸೆಂಟ್ ನಡೀತಾ ಇದೆ. ರೈತರಿಗೆ ಇನ್ನು ನಾವೇನು ಹೇಳೋದಲ್ಲ, ನೀವು ಇದ್ರ ಜೊತೆಗೆ ನಾನು ಹೇಳಿದ್ದಕ್ಕೆ ಲಿಂಕ್ ಆಗಿ ನೀವು ಸೆಂಟ್ರಲ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ನೋಡಿ. पिछले महीने नेशनल एग्रीकल्चर कॉन्फ्रेंस में मैंने ऑर्गेनिक प्रोडक्ट की मार्केटिंग के लिए ई मार्केटिंग पोर्टल का विचार रखा था. इतने कम समय में आज उसका शुभारंभ होते देख मेरे लिए बहुत ही सुखद अनुभव हो रहा है और इसलिए मैं विभाग को बहुत बहुत बधाई देता हूं. इस ई मार्केटिंग पोर्टल जैविक यानी कि ऑर्गेनिक उत्पादों को खेत से बाजार तक और बाजार से उपभोक्ता के द्वार तक पहुंचाने में बहुत बड़ा रोल निभाएगा. प्रोडक्ट्स की जानकारी, उसके मार्केट और सप्लाई चेन की जानकारी अब किसानों को और उपभोक्ताओं को आसानी से उपलब्ध होगी. मेरे किसान भाइयों बहनों,
ऑर्गेनिक प्रोडक्ट्स पर मेरा जोर इसलिए है क्योंकि ये जितने पुरातन है उतने ही आधुनिक भी है। सच्चाई यही है कि हम दुनिया के सबसे पुराने ऑर्गेनिक फार्मिंग करने वाले देशों में से एक है। आज देश में 22 लाख हेक्टेयर से ज्यादा जमीन पर ऑर्गेनिक फार्मिंग होती है। लेकिन दूसरी सच्चाई यह भी है कि ऑर्गेनिक फार्मिंग के बाद जो ऑर्गेनिक फार्मिंग को पूरे देश में प्रोत्साहित करने में जुटी है। विशेष रूप से उत्तर पूर्व को ऑर्गेनिक खेती के हब के तौर पर विकसित किया जा रहा है। साथियों, एग्रीकल्चर में भविष्य इसी तरह के नए सेक्टर्स की उन्नति किसानों की उन्नति में सहायक होगी। ग्रीन और व्हाइट रिवॉल्यूशन के साथ ही जितना ज्यादा हम ऑर्गेनिक रिवॉल्यूशन, वाटर रिवॉल्यूशन, ब्लू रिवॉल्यूशन, स्वीट रिवॉल्यूशन पर बल देंगे उतना ही किसानों की आय बढ़ेगी। आधुनिक कृषि के नए लाइट हाउस के तौर पर देखता हूं। इन केंद्रों से निकला प्रकाश देश के कृषि जगत को प्रकाशवान बनाएगा। विशेषकर कृषि विज्ञान केंद्र का सबसे महत्वपूर्ण काम है किसान तक नई तकनीक, नई जानकारी को पहुंचाना। मैं आशा करता हूं कि आप सभी लोग इस कार्य में अपनी भूमिका पूरी तन्मयता के साथ निभाते रहेंगे। ಇನ್ನು ಭವಿಷ್ಯದ 3, 4, 5 ವರ್ಷದಲ್ಲಿ ಇದು ಸಂಪೂರ್ಣ ಬದಲಾವಣೆ ಆಗ್ತಾ ಇದೆ। ಗ್ರೀನ್ ಪ್ಲಾನೆಟ್ಗೆ ಯಾರು ಅವ್ರ ಜೊತೆ ಇದ್ದಾರೆ, ಗ್ರೀನ್ ಪ್ಲಾನೆಟ್ ಜೊತೆ, ಅವರಿಗೆಲ್ಲರಿಗೂ ಅದ್ಭುತವಾದ ಭವಿಷ್ಯ ಇದೆ। ಯಾಕೆಂದ್ರೆ ನಾವು ಲೀಗಲ್ ಆಗಿದ್ದೀವಿ, ಸ್ವಂತ ಫ್ಯಾಕ್ಟರಿಗಳನ್ನ ಹೊಂದಿದ್ದೀವಿ, ಸಂಸ್ಥಾಪಕರು ಈ ಭವಿಷ್ಯದ ಭಾರತದಲ್ಲಿ ಕೆಳವರ್ಗದ ಜನರನ್ನ ಕೈ ಹಿಡಿದು ಈ ದೇಶದ ಆರ್ಥಿಕತೆಯನ್ನು ಬೆಳೆಸಬೇಕಂತ ಹೇಳಿ ಅವ್ರ ಚಿಂತನೆ ಇದೆ। ಕಳೆದ 2015 ಇಸ್ವಿಯಿಂದ ನಮ್ಮ ಜೊತೆಗೆ ಅವರು ಇದ್ದಾರೆ। ಏನ್ ಚಾಲೆಂಜಸ್ ಬರಲಿ ಹ್ಯಾಂಡಲ್ ಮಾಡ್ತಾರೆ। ಇಷ್ಟೆಲ್ಲ ನಾವು ಲೀಗಲ್ ಆಗಿ ಏನ್ ಬೇಕು ಅದಕ್ಕೆಲ್ಲ ರೀತಿಯಲ್ಲೂ ನಾವು ರೆಡಿ ಇದ್ದೀವಿ। ಸರಿ ಸರ್, ನೀವು ಈ ಒಂದು ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ಲಕ್ಷಾಂತರ ರೈತರು ನಿಮ್ಮ ಜೊತೆ ಸೇರಿಕೊಂಡು ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ। ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಭೂಮಿಯಲ್ಲಿ ಆದಂಥ ಬದಲಾವಣೆಗಳು ಏನೋ ಹೇಳ್ತೀರಾ ಸರ್? ಭೂಮಿಯಲ್ಲಿ ಬಂದ್ರೆ ನನ್ನ ವೈಯಕ್ತಿಕ ನೀವು ಹೇಳ್ಬೇಕಂದ್ರೆ ನನ್ನ ಸ್ವಂತ ಜಮೀನಲ್ಲೇ ನಾವು ಯಾವುದೇ ವಿಷ ಹಾಕ್ತಲ್ಲೇ ಬೆಳೆ ಬೆಳೀತಾ ಇದೀವಿ। ನಮ್ಮನೇಲಿ ಇವತ್ತು ರೈಸ್ ಮಾಡಿದ್ವಿ ಅಂತ ಹೇಳಿದ್ರೆ 3 ಡೇಸ್ ಅಂದ್ರೆ 5, 6, 7ನೇ ಹೊತ್ತಿಗೆ ಹೋದ್ರೂ ನಮ್ದು ರೈಸ್ ಒಂದ್ ಸ್ವಲ್ಪ ನೀರು ಹೊಡಿಯಲ್ಲ, ಹಾಳಾಗಲ್ಲ। ನನ್ನ ಅನುಭವದಲ್ಲಿ ನಮ್ಮ ಜಮೀನಲ್ಲಿ ಯಾವುದೇ ನಾವು ವಿಷನ ಹಾಕಿಲ್ಲ। ಸಾಕಷ್ಟು ಜನ ರೈತರು ನಮ್ದು ತಿಪ್ಪೆ ಗೊಬ್ಬರ ಟೈಪ್ ಆಗಿದೆ ಮಣ್ಣು, ಅಡಿಕೆ ಗಿಡಕ್ಕೆ ಹಾಕಿದೀವಿ, ದಾಳಿಂಬೆಗೆ ಹಾಕಿದೀವಿ, ದಾಳಿಂಬೆ ಫಸಲು ಚೆನ್ನಾಗಿ ಬಂತು, ಬಾಳೆ ಚೆನ್ನಾಗಿ ಬಂತು, ಅದ್ಭುತವಾಗಿ ಬಂತು। ನಾವು ಕೆಮಿಕಲ್ಲು ಮಾಡಿದೀವಿ, ಇದನ್ನು ಮಾಡಿದೀವಿ, ಕಡಿಮೆ ಖರ್ಚಲ್ಲಿ ನಾವು ವಿಷ ಹಾಕ್ದಲ್ಲೇ ಬೆಳೆ ಬೆಳೆದಿದ್ದೀವಿ। ಸಾಕಷ್ಟು ಲಕ್ಷಾಂತರ ಇದೆ, ಲಕ್ಷಾಂತರ ಜನರ ಬಾಯಲ್ಲಿ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಬಾಯಲ್ಲಿ ಅಷ್ಟೇ ಅಲ್ಲ ಮಣ್ಣಲ್ಲೂ ಮಾಡಿ ತೋರಿಸಿದೆ ಪ್ರೆಸೆಂಟ್। ಈ ಒಂದು ಗ್ರೀನ್ ಪ್ಲಾನೆಟ್ ಸಂಸ್ಥೆಯಲ್ಲಿ ತಾವು ಗಳಿಸಿದಂಥ ಆಸ್ತಿ ಸಕ್ಸಸ್ ಎಂಬುದ್ರ ಬಗ್ಗೆ ತಿಳಿಸ್ಕೊಡಿ ಸರ್। ನಮಗೆ ಆಸ್ತಿ ಸಕ್ಸಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದ್ ಕಡೆ ಹೆಮ್ಮೆನೂ ಇದೆ, ಒಂದ್ ಕಡೆ ನೋವು ಇದೆ। ಕಾರಣ ಏನು ಅಂತ ಹೇಳಿದ್ರೆ ನಾವು ಈ ಅವಕಾಶನ ಮನೆಗೆ ಹೋಗಿ ಬೀದಿಯಲ್ಲಿ ಹೋಗಿ 2007ರಲ್ಲಿ ನಾನು ಹೇಳ್ತಾ ಇದ್ದೆ, ಎಲ್ಲರೂ ನನ್ನನ್ನು ಹೆಂಗೆ ನೋಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಊರ್ ಕೇರಿಂದ ಹಿಡಿದು ಬೀಗರು ಬಿದ್ರಿಂದ ಹಿಡಿದು ನಾನು ಹೇಳಿದಂತ ರೈತರು ಹಿಡಿದು ತುಂಬಾ ಒಂದು ಅಪಹಾಸ್ಯದಲ್ಲಿ ಮಾಡ್ತಾ ಇದ್ರು। ಕಾರಣ ಏನು ಅಂತ ಹೇಳಿದ್ರೆ 380 ರೂಪಾಯಿ, 420 ರೂಪಾಯಿ DAP ನಾನು ಸ್ಟಾರ್ಟ್ ಮಾಡಿದಾಗ। ಬಟ್ ಇವತ್ತು ಅಪೋಸಿಷನ್ ಬಂದು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಕೃಷಿ ವೆಚ್ಚ ತುಂಬಾ ದೊಡ್ಡದಾಗಿದೆ, ರೈತರ ಆದಾಯ ತುಂಬಾ ಕೆಳಗಾಗಿ ಕಂಗಾಲಾಗಿದೆ, ಅವ್ರಿಗೆ ಬಂದಿರೋಂಥ ತೊಂದರೆಗಳು। ಇದಕ್ಕೆಲ್ಲ ನಾವೇನ್ ಮಾಡಿದೀವಿ ಅಂದ್ರೆ ಸೊಲ್ಯೂಷನ್ ಏನಿದೆ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದೀವಿ। ಸೊಲ್ಯೂಷನ್ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇರೋದ್ರಿಂದ ಅದರಲ್ಲಿ ಟ್ರಾನ್ಸಾಕ್ಷನ್ ಬರ್ತಾ ಇದೆ। ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಇಡೀ ವರ್ಲ್ಡನೇ ನಮ್ದು 71% ಅಗ್ರಿಕಲ್ಚರ್ ಇದೆ। ಇದರಲ್ಲಿ ಪ್ರತಿ ತಾಲೂಕು ತಕೊಂಡ್ರೆ 200 ರಿಂದ 250 ಕೋಟಿ ವಿಷ ಹಾಕ್ತಾ ಇದ್ದಾರೆ ರೈತರು। ನಾವು ವಿಷ ಹಾಕ್ಬೇಡ್ರಿ ಅಂತ ಹೇಳಿ ಕಡಿಮೆ ಮಾಡಿ ಅದನ್ನ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡ್ತಾ ಹೋಗ್ತಾ ಇದೀವಿ। ಅದರ ಆಧಾರದಲ್ಲಿ ಇವಾಗ ನಮ್ಮ ಮನೆ ಇಂಡಿಹಳ್ಳಿಯಲ್ಲಿದೆ, ನೀವು ನೋಡ್ಬೋದು।
ನೀವು ನಮ್ಮ ಜೊತೆಗಿದ್ದರು ನೋಡಿದ್ದೀರಾ. ನಾವು ಇಲ್ಲಿಗೆ ಬಂದು ಇವತ್ತು ಶಿಕಾರಿಪುರದಲ್ಲಿ ಈ ಜಾಗದಲ್ಲಿ ಇದ್ದೀವಿ. ಪ್ರಾಪರ್ಟಿ ವಿಚಾರಗಳು ಬಂದರೆ ಗ್ರೀನ್ ಪ್ಲಾನೆಟ್ ಅಥವಾ ನೆಟ್ವರ್ಕ್ ಮಾರ್ಕೆಟಲ್ಲಿ ತುಂಬ ಜನ ಬೇಗ ಬರ್ತಾರೆ, ಬೇಗ ಇನ್ಕಮ್ ಬೇಕು, ನನಗಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಹೇಳ್ತಾರೆ. ನಾವು ಈ ನೆಟ್ವರ್ಕ್ ಮಾರ್ಕೆಟಲ್ಲಿ ನಡೆಸೋಂಥ ವಿಚಾರ ಇದೆ. ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಸೋತೋರಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿ ಸೋತೋರಿದ್ದಾರೆ. ಕೆಲವು ನೀರು ಇರ್ಬೋದು, ಹಾಲಿನ ಬಿಸ್ನೆಸ್ ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಅಂತ ಈಸಿ ಇರೋ ಬಿಸ್ನೆಸ್ಸಲ್ಲೇ ಬೆಳವಣಿಗೆ ಆಗೋಕ್ಕಿಲ್ಲ, ಸೋತೋರು ಇದ್ದಾರೆ. ಅದೇ ವಿಚಾರದಲ್ಲಿ ಬೆಳೆದಂಥ ಜನರು ತುಂಬ ಜನ ಇದ್ದಾರೆ. ಈಗ ನಾವು ಎಲ್ಲ ಒಂದು 250 ಕೋಟಿ ಟ್ರಾನ್ಸಾಕ್ಷನ್ ಒಂದು ತಾಲೂಕಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಒಂದು 2-3% ಜನ ಮಾತ್ರ ಗಲ್ಲೆದಲ್ಲಿ ಕೊಟ್ಕೊಂಡು ವಿಶಾಲ ಮಾರಾಟ ಮಾಡಿ ಅದ್ಭುತವಾಗಿ ಬದುಕನ್ನ ಕಟ್ಕೊಂಡಿದ್ದಾರೆ. ನಾವು ಅಮೃತನ ರೈತರಿಗೆ ಕೊಟ್ಟು ಅವರನ್ನ ಸಂಘಟನೆ ಮಾಡಿ ಅವರ ಮೈಂಡಲ್ಲಿ ಈ ಗ್ರೀನ್ ಪ್ಲಾನೆಟ್ ಮಿಷನ್ ಜನ್ಮಭೂಮಿ ಉಳಿಸಿ ಅಭಿಯಾನದ ಜ್ಯೋತಿಯನ್ನ ಹಚ್ಚಿ ನಾವೆಲ್ಲರೂ ಬೆಳೀತಾ ಇದ್ದೀವಿ. ಈ ಆಸ್ತಿಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾನೀಗ ನಾವು 2007 ಸ್ಟಾರ್ಟ್ ಮಾಡಿದ್ದು, ಒಂದು 6-7 ತಿಂಗಳು ಪ್ರಾಕ್ಟಿಕಲ್ ಆಯಿತು. 2008 ನಮ್ಮದು ಇನ್ಕಮ್ ಜೂನ್ ತಿಂಗಳಲ್ಲಿ 277 ರೂಪಾಯಿ. ಇವತ್ತು ಟೋಟಲ್ ನಮ್ಮದು ಆದಾಯ ಬಂದು ಒಂದು 600-650 ಗ್ರಾಮ್ ಬಂಗಾರ ಇದೆ. ನಾನು ಬೇಸಿಕ್ ಆಗಿ ಹೊಡೆದಂಥ ಒಂದು 2 ವೀಲರ್ ಇದೆ, ಅಷ್ಟೇ ಮೇಲೆ ಮತ್ತೊಂದು 2 ವೀಲರ್ ಇದೆ, ಮತ್ತೊಂದು 10 ಲಕ್ಷದೊಂದು ಗಾಡಿ ಇದೆ, ಈಗ ಒಂದು 24 ಲಕ್ಷದೊಂದು ಗಾಡಿ ಇದೆ. ಜಮೀನನ್ನು ಖರೀದಿ ಮಾಡಿದ್ದೀವಿ. ಮತ್ತು ಮೈಸೂರಲ್ಲಿ ನಾವು ಬರೀ ದಸರಾಕ್ಕೆ ಹೋಗೋಕ್ಕಾಗಿರಲಿಲ್ಲ. ನಾವು ಹುಟ್ಟಿಲಿಂದ 35-38 ವರ್ಷದವರೆಗೂ ಅಲ್ಲೇ ಹೋಗಿ ಒಂದು ಅದ್ಭುತವಾಗಿ ಕ್ರೋರ್ ಟುಗೆದರ್ ನಾವು ಪ್ರಾಪರ್ಟಿನ ಮಾಡಿದ್ವಿ. ಟೋಟಲ್ ನಮ್ಮದು ವರ್ತ್ ಬಂದರೆ ಅಥವಾ ಒಬ್ಬ ವ್ಯಕ್ತಿ ಸ್ಟ್ರೆಂತು ಅಥವಾ ವರ್ತ್ ಅಂತ ಕೇಳಿದರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಎಷ್ಟು ನೆಟ್ವರ್ಕ್ ಇದೆ ಅಂತ, ನಿಮ್ಮ ಸುತ್ತ ನೀವು ಎಷ್ಟು ನೆಟ್ವರ್ಕ್ ಕಟ್ಟಿದ್ದೀರಿ ಅಂತ. ಅದೇ ನಿಜವಾದ ಆಸ್ತಿ ಡೈರೆಕ್ಟ್ ಮಾರ್ಕೆಟಲ್ಲಿ. ಭವಿಷ್ಯದ ಭಾರತದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ತುಂಬ ಗ್ರೀನ್ ಪ್ಲಾನೆಟ್ ಜೈವಿಕ ತಂತ್ರಜ್ಞಾನದಲ್ಲಿ ನೆಟ್ವರ್ಕನ್ನು ತುಂಬ ದೊಡ್ಡದಾಗಿ ಕಟ್ಟಿ ನಮ್ಮದು ಮಿಷನ್ದು ನಮ್ಮದು ವರ್ತ್ ಏನಿದೆ ಅಂತ ಹೇಳಿ ಇನ್ನೊಂದು 3-5 ವರ್ಷದಲ್ಲಿ ತುಂಬ ಅದ್ಭುತವಾಗಿ ನಾವು ಕಟ್ಟಿ ತೋರಿಸ್ತೀವಿ. ನೀವೆಲ್ಲ ಯಾರಿಗೆ ಕನಸಿದೆ, ಅವಕಾಶ ಇಲ್ಲ, ನಾನು ಹಂಗಾಗಿದೆ ಎಜುಕೇಷನು, ನಾನು PhD ಆಗಿದೆ, BSc ಆಗಿದೆ, MSc ಆಗಿದೆ, ಯಾರೆಲ್ಲ ಅಹಂಕಾರದಲ್ಲಿದ್ದೀರಿ, ಸಮಾಜದಲ್ಲಿ ನಮ್ಮನ್ನೇ ಎಲ್ಲರೂ ಬೇರೆ ದೃಷ್ಟಿಯಿಂದ ನೋಡ್ತಾರಂತ ಯಾರೆಲ್ಲ ಸಮಸ್ಯೆ ಕಾಣ್ತಾ ಇದ್ದೀರಿ, ಗ್ರೀನ್ ಪ್ಲಾನೆಟ್ ಜೊತೆ ಬರ್ರಿ. ಗ್ರೀನ್ ಪ್ಲಾನೆಟ್ ಮಿಷನ್ ಇದೆ, ನಾವಿದ್ದೀವಿ. ಎಲ್ಲ ಸೇರಿ ಭವಿಷ್ಯದ ಭಾರತದಲ್ಲಿ ನಾವು ಕೊಡುಗೆನೂ ಕೊಡೋಣ, ನಾವು ಬೆಳೆಯೋಣ, ಜನರನ್ನು ಬೆಳೆಸೋಣ, ಆರೋಗ್ಯಕರವಾಗಿ ಆಹಾರನೂ ರೆಡಿ ಮಾಡೋಣ. ಸರ್, ಒಟ್ಟಾರೆಯಾಗಿ ನಮ್ಮಂಥ ಯುವಕರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ಏನು ಸಂದೇಶ ನೀಡ್ತೀರಿ ಸರ್? ಮೊದಲನೇದಾಗಿ ನಮಗೆ ಯುವಕರಲ್ಲಿ ನಾನು ಕಳಕಳಿ ಕೇಳೋದೇನು ಅಂತ ಹೇಳಿದರೆ, ಒಂದು ನ್ಯಾಯಸಮ್ಮತವಾಗಿ ನಾವು ಬದುಕಬೇಕಂತ ಹೇಳಿದರೆ ಮೊದಲನೇದಾಗಿ ನಾವು ಇರೋಂಥ ಜಾಗದಲ್ಲಿ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಮುಂದೆ ನಾನು ಅಷ್ಟಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದರೆ ನಾನೇನು ಮಾಡಬೇಕು ಅದನ್ನು ಮೊದಲನೇ ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋದ್ರಲ್ಲಿ ಸಾಕಷ್ಟು ತಾಳ್ಮೆನೂ ಬೇಕಾಗುತ್ತೆ, ಈ ಟೆಕ್ನಾಲಜಿ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ಅದ್ರ ಮುಖಾಂತರ ಅವಕಾಶನ ಯಾರು ಏನೆಲ್ಲ ಮೊದಲು ಮಾಡಿದ್ದಾರೆ ಅವರನ್ನು ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ, ಬೆಳಿಬೇಕಾಗತ್ತೆ. ಅದೇನು ಎಲ್ಲರೂ ಮಾಡಬೇಕಾಗಿತ್ತು, ನಾನು ಮಾಡಿದ್ದು ಅದೇ, ಯುವಕರು ಮಾಡಬೇಕಾಗಿದ್ದು ಆಗಿದೆ. ಅದರದ್ದೇ ಆದ ಟೈಮ್ ತಗೊಳ್ಳತ್ತೆ, ಭವಿಷ್ಯ ತುಂಬ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಇದುವರೆಗೂ ನಾವೇನು ನಿಮ್ಮ ಜೊತೆ ಮಾತಾಡಿದ್ವಿ, ತುಂಬ ಹೆಮ್ಮೆ ಆಗುತ್ತೆ. ನಾವೊಂದು ಇಂಥ ಜಾಗದಲ್ಲಿ ಕೂತ್ಕೊಂಡು ಈ ನಮ್ಮದೊಂದು ಲೈಫ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ ಅಂತ. ಮತ್ತೊಮ್ಮೆ ನಾನು ಗ್ರೀನ್ ಪ್ಲಾನೆಟ್ ಮಿಷನ್ನು ಮತ್ತು ರೈತಾಪಿ ವರ್ಗ ಮತ್ತು ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಎಲ್ರಿಗೂ ಧನ್ಯವಾದ. ಜೈ ಗ್ರೀನ್ ಪ್ಲಾನೆಟ್.
ಹಾಯ್ ಸ್ನೇಹಿತರೆ, ನಾವೀಗ 2020 ಪ್ರೂವನ್ನಲ್ಲಿದ್ದೀವಿ. ನಾವೀಗ ನನ್ನ ಕನಸಿನ ವೆಹಿಕಲ್ ಇದೆ, ಆಟೋಮೆಟಿಕ್ ಗಾಡಿ. ಸುಮ್ಮನೆ ಯಾವುದೋ ಇದನ್ನು ನಾವು ಹೇಳ್ತಾ ಇಲ್ಲ, ಇದನ್ನು ಪ್ರೂವನ್ ಮಾಡಿದ್ದೀವಿ. ನಿಮಗೇನಾದರೂ ಕನಸಿದ್ರೆ, ಹಠ ಇದ್ದರೆ, ಸಾಧನೆ ಮಾಡಬೇಕು ಅಂತ ಏನಾದರೂ ಇದ್ದರೆ ಗ್ರೀನ್ ಪ್ಲಾನೆಟ್ ಮಿಷನ್ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಬನ್ನಿ. ಎಲ್ರಿಗೂ ಸಕ್ಸಸ್ ಕೊಟ್ಟೇ ಕೊಡ್ತೀವಿ. ನಿಮಗೆ ಬೇಕು ಅಂದರೆ ಬೇಗ ಬನ್ನಿ, ಸೇರಿಕೊಳ್ಳ್ರಿ. ಕೆಲಸ ಆಗುತ್ತೆ. ಅದ್ಭುತವಾದ ಭವಿಷ್ಯಕ್ಕೆ ನೀವು ಮುನ್ನುಡಿ ಬರೀರಿ. ವಿಶ್ ಯು ಆಲ್ ದ ಬೆಸ್ಟ್.